ನೋಡಿ ಈಗ ನೋಡಿ ಓಕೆ ಗಲಭೆ ಆಗದಂತೆ ತಡೆಯುವುದಕ್ಕೆ ಪೊಲೀಸರು ಕಟ್ಟೆಚ್ಚರ ವಹಿಸಿದ್ದಾರೆ. ಶಬಾಷ್, ಗುಡ್, ವೆರಿ ಗುಡ್. ಇದನ್ನೇ ನಾಗಮಂಗಲದಲ್ಲಿ ಮೊನ್ನೆ ಮಾಡಿದ್ರೆ ಪ್ರಾಬ್ಲಮ್ ಆಗ್ತಾ ಇರಲಿಲ್ವಲ್ಲ. ಗಣೇಶೋತ್ಸವ ಬರೋದು ಯಾವಾಗ? ವರ್ಷಕ್ಕೆ ಒಂದ್ಸಲ. ಈದ್ ಮಿಲಾದ್ ಬರೋದು ಯಾವಾಗ? ವರ್ಷಕ್ಕೆ ಒಂದ್ಸಲ. ಕೆಲವು ಸೂಕ್ಷ್ಮ ಪ್ರದೇಶಗಳಿರುತ್ತೆ. ಸೂಕ್ಷ್ಮ ಪ್ರದೇಶ ಇದೆ ಅಂತಂದ್ಬಿಟ್ಟು ವೋಟಿಂಗ್ ಮಾಡದೇ ಇರ್ತೀವ ನಾವು. ಅಲ್ಲಿ ಗಲಾಟೆ ಆಗತ್ತಪ್ಪ, ವೋಟ್ ಮಾಡೋದು ಬೇಡ ಅಂತ ಇದೆಯಾ? ಇಲ್ಲ ತಾನೇ, ಮಾಡ್ತೀವಿ. 4 ಪೊಲೀಸ್ ಜಾಸ್ತಿ ಆಗ್ತೀವಿ. ಹಾಗಂತ ನಿರಂತರ ಪ್ರಕ್ರಿಯೆ ಅದು. ಒಂದೇ ಸಲಕ್ಕೆ ಎಲ್ಲವೂ ಸರಿ ಆಗೋದಿಲ್ಲ. ಮೊದಲೆಲ್ಲ ಡಬ್ಬ ತಗೊಂಡು ಹೋಗ್ಬಿಟ್ಟು ವೋಟ್ ಹಾಕ್ತಾಯಿದ್ರು ನೋಡಿ ಎಲ್ಲ ಹಿಂದೂ ಮುಖಂಡರು. ಅಲ್ಲಿ ಕೇಳಿ ಬಂದಂಥ ವಿಚಾರ, ನಿನ್ನೆ ಇಬ್ಬರು ಯಾರು ಶರಣ್ ಪಂಪ್ವೆಲ್ಗೆ ಮತ್ತು ಏನು ಯಾರಿಗೆಲ್ಲ ಶರಣ್ ಪಂಪ್ವೆಲ್ ಮತ್ತು ಬಜರಂಗ ದಳಕ್ಕೆ ಓಪನ್ ಚಾಲೆಂಜ್ ಹಾಕಿದ್ರಂತೆ. ಓಪನ್ ಚಾಲೆಂಜ್ ಹಾಕಿದ್ದು ಶರೀಫ್ ಮತ್ತು ಹುಸೇನಾರ್ ಅಂತೇಳಿ ಒಂದು ಇದು ಏನು ಮಾಹಿತಿಗಳು ಬರ್ತಾ ಇದೆ. ಅದಕ್ಕೆ ಪಕ್ಕಾ ಇಲ್ಲ. ಆ ಆಡಿಯೋ ಕೂಡ ಇದೆ ನನ್ನ ಬಳಿ. ಸರ್, ಭಾಳಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಜಮಾಯಿಸಿ ಈಗಾಗಲೇ ಆಕ್ರೋಶಗೊಂಡಿದ್ದಾರೆ. ಅಂದರೆ ಸವಾಲಿಗೆ ಪ್ರತಿ ಸವಾಲು ಹಾಕಿದ್ರ ಅಂತ. ಖಂಡಿತವಾಗಿಯೂ ಯಾರೋ ಒಬ್ಬ ಜಿಹಾದಿ ಮುಸಲ್ಮಾನ ವಿಶ್ವ ಹಿಂದೂ ಪರಿಷತ್ನ ನಾಯಕ ಶರಣ್ ಪಂಪ್ವೆಲ್ ಇಡೀ ಹಿಂದೂ ಸಮಾಜಕ್ಕೆ ಸವಾಲನ್ನು ಹಾಕಿದ. ಆ ಸವಾಲನ್ನು ಸ್ವೀಕರಿಸಿ ಇವತ್ತು ನಾವು ಬೀಸರೊಡಿಗೆ ಇಡೀ ಹಿಂದೂ ಸಂಘಟನೆಯ ಹಿಂದೂ ಕಾರ್ಯಕರ್ತರೊಂದಿಗೆ ಇವತ್ತು ಬೀಸರೊಡಿಗೆ ಬಂದಿದ್ದೇವೆ. ಇವತ್ತು ಈ ಮಾಧ್ಯಮದ ಮೂಲಕ ಹೇಳ್ತಿದ್ದೇವೆ, ಯಾರು ಹಿಂದೂ ಸಮಾಜಕ್ಕೆ ಮತ್ತು ಹಿಂದೂ ಸಂಘಟನೆ ನಾಯಕರಿಗೆ ಸವಾಲುಗಳನ್ನು ಹಾಕ್ತಿದ್ದಾರೆ. ಇವತ್ತು ಎಚ್ಚರಿಕೆಯನ್ನು ಕೊಡ್ತಿದ್ದೇವೆ. ಹಿಂದೂ ಸಮಾಜ ಯಾರ ಅಪ್ಪನ ಸೊತ್ತಲ್ಲ, ಅದರ ರಕ್ಷಣೆಗೋಸ್ಕರ ಹಿಂದೂ ಸಂಘಟನೆ ತಯಾರಾಗಿದೆ ಎಂಬ ಆ ಎಚ್ಚರಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೇವೆ. ಇಳಿದಂಥ ಕಾರ್ಯಕರ್ತರನ್ನು ತಡೆಯುವಂಥ ಕೆಲಸ ಆಯಿತು. ಭಾಳಷ್ಟು ಪೊಲೀಸರು ಮತ್ತು ನಿಮ್ಮ ಕಾರ್ಯಕರ್ತರ ನಡುವೆ ವಾಗ್ವಾದ ಕೂಡ ಉಂಟಾಯಿತು. ಇವತ್ತು ಈ ಪ್ರತಿಭಟನೆಯನ್ನು ಹಿಂದೂ ಕಾರ್ಯಕರ್ತರ ನೈತಿಕ ಸ್ಥೈರ್ಯವನ್ನು ಕಸಿಯುವಂಥ ಕೆಲಸವನ್ನು ಇವತ್ತು ಪೊಲೀಸ್ ಇಲಾಖೆ ಮಾಡ್ತಾ ಇದೆ. ಇದು ಹಿಂದೂ ಕಾರ್ಯಕರ್ತರ ನೈತಿಕ ಸ್ಥೈರ್ಯವನ್ನು ಹಿಂದುತ್ವದ ಕೆಲಸವನ್ನು ಕಸಿಯುವಂಥ ಕೆಲಸವನ್ನು ಮಾಡಬೇಡಿ ಎಂಬ ಎಚ್ಚರಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ಕೊಡ್ತಾ ಇದೆ. ಮತ್ತು ಶರಣ್ ಪಂಪ್ವೆಲ್ ಅವರ ವಿರುದ್ಧ ಪ್ರಕರಣ ಕೂಡ ದಾಖಲಾಯಿತು, FIR ಕೂಡ ದಾಖಲಾಯಿತು. ಅದರ ಮಾಹಿತಿ ಇಲ್ಲ ನನಗೆ, ಅದ್ರ ಬಗ್ಗೆ ನಾನು ಹೇಳ್ತೇನೆ. ಇದು ಪುನೀತ್ ಅವರ ಮಾತು. ಅಂದರೆ ಸಾಕಷ್ಟು ಜನ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಕೂಡ ಜಮಾಯಿಸಿರುವಂಥದ್ದು. ಸದ್ಯಕ್ಕೆ ಆ ಭಾಗದಲ್ಲಿ ಅಂದರೆ ರಸ್ತೆ ತಡೆದಂಥ ಏನು ಹಿಂದೂ ಸಂಘಟನೆಯ ಕಾರ್ಯಕರ್ತರನ್ನು ಈ ಭಾಗ ಅಂದರೆ ಟೆಂಪಲ್ ಸೈಡ್ ಕಳಿಸುವಂಥ ಕೆಲಸಗಳು ಕೂಡ ಆಗ್ತಾ ಇರುವಂಥದ್ದು. ಸದ್ಯ ನೀವೀಗ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಇದು ರಕ್ತೇಶ್ವರಿ ಟೆಂಪಲ್ನ ಬಲಭಾಗದಲ್ಲಿ ಈಗ ಸದ್ಯ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಜಮಾಯಿಸಿ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಈ ಒಂದು ಹಿಂದೂ ಸಂಘಟನೆಯ ಏನು ಹಮ್ಮಿಕೊಂಡಿರುವಂಥ ಬೀಸರೋಡು ಚಲೋಗೆ ಸಾಕಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಅಂದರೆ ದಕ್ಷಿಣ ಕನ್ನಡ ಮಾತ್ರ ಅಲ್ಲದೆ ಉಡುಪಿ ಜಿಲ್ಲೆಯಿಂದಲೂ ಕೂಡ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಬಂದಿರುವಂಥದ್ದು. ಜೊತೆಗೆ ಹಿಂದೂ ಸಂಘಟನೆ ಮುಖಂಡರಾದಂಥ ಶರಣ್ ಪಂಪ್ವೆಲ್ ಅವರು ಕೂಡ ಬಂದಿರುವಂಥದ್ದು ಸದ್ಯ ಈಗ ದೃಶ್ಯದಲ್ಲಿ ಗಮನಿಸ್ಬೋದು. ಶರಣ್ ಪಂಪ್ವೆಲ್ ಅವರು ಇದ್ದಾರೆ. ಈ ಒಂದು ಹಿಂದೂ ಸಂಘಟನೆ ಹಮ್ಮಿಕೊಂಡಿರುವಂಥ ಕಾರ್ಯಕ್ರಮಕ್ಕೆ ಈಗಾಗಲೇ ಬಂದು ಸೇರಿಕೊಂಡಿರುವಂಥದ್ದು. ಸಾಕಷ್ಟು ಜನ ಹಿಂದೂ ಸಂಘಟನೆ ಸಂಘಟನೆ ಕಾರ್ಯಕರ್ತರು ಕೂಡ ಇರುವಂಥದ್ದು. ಶರಣ್ ಪಂಪ್ವೆಲ್ ಅವರು ಕೂಡ ಇರುವಂಥದ್ದು. ನಾವು ಮಂಡ್ಯದಲ್ಲಿ ನಡೆದಂಥ ಸಾರ್ವಜನಿಕ ಗಣೇಶೋತ್ಸವದ ಮೆರವಣಿಗೆ ಹೋಗಬೇಕಾದ್ರೆ ಆ ಗಣೇಶೋತ್ಸವದ ಮೇಲೆ ಕಲ್ಲು ತೂರಾಟ ನಡೆಸಿದರು, ಪೆಟ್ರೋಲ್ ಬಾಂಬ್ ಸಿಡಿಸಿದ್ರು, ತಲ್ವಾರನ್ನು ಹೊಡೆದಿದ್ದಾರೆ. ತಲ್ವಾರಿಂದ ಅಂಗಡಿಗಳಿಗೆ ಬೆಂಕಿ ಕೊಟ್ಟು ಧ್ವಂಸ ಮಾಡಿದ್ದಾರೆ, ಹಿಂದೂಗಳ ಅಂಗಡಿಗೆ. ಅದನ್ನು ವಿರೋಧ ಮಾಡಿ ನಾವು ಪ್ರತಿಭಟಿಸಬೇಕಾದ್ರೆ ನಾವು ಹೇಳಿದ್ವಿ, ಮುಂದಿನ ದಿವಸಗಳಲ್ಲಿ ನಿಮ್ಮದು ಈ ರೀತಿಯ ಮೆರವಣಿಗೆ ಇರುತ್ತೆ. ಒಂದು ವೇಳೆ ಹಿಂದೂ ಸಮಾಜ ಮನಸ್ಸು ಮಾಡಿದರೆ ಅದನ್ನು ನಿಲ್ಲಿಸುವಂಥ ಆದರೆ ನನ್ನ ಹೇಳಿಕೆಯನ್ನು ತಿರುಚಿಸಿ ನಮಗೆ ಇವತ್ತು ಸವಾಲನ್ನು ಹಾಕಿದ್ದಾರೆ.
ಆ ಸವಾಲಿಗೆ ಉತ್ತರ ಕೊಡಲಿಕ್ಕೋಸ್ಕರ ಇವತ್ತು ಇಡೀ ನಮ್ಮ ಕರಾವಳಿಯ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಇವತ್ತು BC ರೋಡಿಗೆ ಬಂದಿದ್ದಾರೆ. ನಾವು ತಯಾರಿದ್ದೇವೆ, ಈಗಲೂ ತಯಾರಿದ್ದೇವೆ. ಅವರು ಇನ್ನೊಂದು ಸಲ ಕರೆದ್ರು, ಯಾವ ಜಾಗಕ್ಕೆ ಬೇಕಾದರೆ ನಾಳೆ ಅವರ ಮಸೀದಿಯ ರಸ್ತೆಯ ಎದುರುಗಡೆ ಬಂದು ಸವಾಲು ಹಾಕಿದ್ರು ನಾವು ಅಲ್ಲಿ ಹೋಗಿ ಬರಲಿಕ್ಕೆ ನಾವು ತಯಾರಿದ್ದೇವೆ. ನೋಡಿ, ನಾವೇನು ಅಲ್ಲಿ ರಸ್ತೆಗೆ ಹೋಗ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಹೋಗಿದ್ದೇವೆ. ಪೊಲೀಸರು ನಮ್ಮನ್ನು ತಡೆದಿದ್ದಾರೆ. ಪೊಲೀಸರ ಹತ್ರ ನಾವು ಕೇಳಿದ್ವಿ, ಎಲ್ಲಿ ಅವನು ಹೇಳಿದ್ದಾನೆ ಅಲ್ಲಿ ತನಕ ಹೋಗಲಿಕ್ಕೆ ಬಿಡಿ ಅಂತೇಳಿ. ಪೊಲೀಸರು ನಮಗೆ ಅವಕಾಶವನ್ನು ಕೊಟ್ಟಿಲ್ಲ. ಪೊಲೀಸರಿಗೆ ಗೌರವ ಕೊಡ್ತೀವಿ. ಗೌರವ ಕೊಟ್ಟ ಕಾರಣ ಇವತ್ತು ನಾವು ಇಷ್ಟೊಂದು ಜನ ಸೇರಿಕೊಂಡು ಇವತ್ತು ಸುಮ್ಮನೆ ಅಂತ ಇದ್ದೀವಿ. ಅಲ್ಲ, ಒಂದು ಅವನು ಯಾರು ಹೇಳಿಕೆ ಕೊಟ್ಟಿದ್ದಾರೆ ಅವರ ಮೇಲೆ FIR ದಾಖಲು ಮಾಡಿದ್ದಾರೆ. ನಾವು ಇವತ್ತು ಆಗ್ರಹ ಮಾಡೋದು, ಯಾರು ಆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವರನ್ನು ಬಂಧನ ಮಾಡಬೇಕು. ಶರಣ್ ಪಂಪೆಲ್ಗೆ ಅವನು ಸವಾಲು ಹಾಕಿದ್ದಲ್ಲ, ಇಡೀ ಹಿಂದೂ ಸಮಾಜಕ್ಕೆ ಸವಾಲು ಹಾಕಿದ್ದಾನೆ, ಹಿಂದೂ ಸಂಘಟನೆಗಳಿಗೆ ಸವಾಲು ಹಾಕಿದ್ದಾನೆ. ದಕ್ಷಿಣ ಕನ್ನಡ ಜಿಲ್ಲೆ, ಕರಾವಳಿ ಜಿಲ್ಲೆ, ಇದು ಹಿಂದುತ್ವದ ತವರೂರು, ಇದು ಹಿಂದುತ್ವದ ಫ್ಯಾಕ್ಟ್ರಿ. ಇಲ್ಲಿ ಹಿಂದುತ್ವದಲ್ಲಿ ರಾಜಿ ಇಲ್ಲ. ಹಿಂದುತ್ವಕ್ಕೆ ತೊಂದರೆ ಆದಾಗ ಇದೇ ರೀತಿಯ ಉತ್ತರವನ್ನು 100 ಸಲ ಕೊಟ್ಟಿದ್ದೀವಿ. ಅದೇ ಉತ್ತರವನ್ನು ಇನ್ನೊಂದು ಸಲ ಇವತ್ತು ನಾವು ಕೊಟ್ಟಿದ್ದೀವಿ. ಅದಕ್ಕೋಸ್ಕರ ಇನ್ನಾದರೂ ಮುಂದೆ ಸವಾಲು ಹಾಕಬೇಕಾದ್ರೆ ಯೋಚನೆ ಮಾಡಲಿ ಅವರು, ಯಾರಿಗೆ ಯಾವ ಮಾತನ್ನು ಹೇಳಬೇಕು ಅಂತ ಹೇಳಿ. ಇಲ್ಲದಿದ್ದರೆ ಅದೇ ರೀತಿಯ ಉತ್ತರವನ್ನು ಮುಂದಿನ ದಿವಸಗಳಲ್ಲಿ ನಾವು ಕೊಡ್ತೀವಿ. ಮಂಡ್ಯ ಜಿಲ್ಲೆಯಲ್ಲಿ ನಾನು ಮಂಡ್ಯದಲ್ಲಿ ಗಣೇಶೋತ್ಸವಕ್ಕೆ ಸಂದರ್ಭದಲ್ಲಿ ಯಾರೆಲ್ಲ ಮನೆಗೆ ತೊಂದರೆ ಆಗಿದೆ, ಯಾರೆಲ್ಲ ಅಮಾಯಕ ಹಿಂದೂಗಳನ್ನು ಬಂಧನ ಮಾಡಿದ್ದಾರೆ, ಅವರ ಮನೆಗೆ ಹೋಗಿ ಇವತ್ತು ನಾನು ಸಾಂತ್ವನವನ್ನು ಹೇಳಲಿಕ್ಕೆ ಹೋಗಬೇಕಿತ್ತು. ಆದರೆ ವಿನಾಕಾರಣ ಯಾವುದೇ ಕಾರಣ ಕೊಡದೆ ನನ್ನನ್ನು ಮತ್ತೆ ನಮ್ಮ ವಿಭಾಗ ಸಂಚಾಲಕ ಪುನೀತ್ ಅವರನ್ನು ಬಂಧನ ಮಾಡಲಿಕ್ಕೆ ಇವತ್ತು ಪ್ರಯತ್ನಪಟ್ಟಿದ್ದಾರೆ. ಅದಕ್ಕೂ ನಾನು ಅಲ್ಲಿಯ ಪೊಲೀಸ್ ಇಲಾಖೆಯ ನಡೆಯನ್ನು ನಾನು ಖಂಡಿಸ್ತೀನಿ. ಸಿದ್ದರಾಮಯ್ಯನವರ ಸರ್ಕಾರದ ಈ ಹಿಂದೂ ವಿರೋಧಿ ನೀತಿಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಖಂಡಿಸ್ತೀನಿ. ನೋಡಿ, BC ರೋಡ್, ದಕ್ಷಿಣ ಕನ್ನಡ BC ರೋಡ್, ಮಂಗಳೂರಿನಿಂದ ಮಂಗಳೂರು ಪಂಪ್ವೆಲ್ ಇದೆಯಲ್ಲ, ಅಲ್ಲಿಂದ ಒಂದು 20 ಕಿಲೋಮೀಟ್ರ್ ಇದು ಒಳಗಡೆ ಬರುತ್ತೆ. BC ರೋಡ್, ಕಲ್ಲಡ್ಕ ಇದೆಲ್ಲ ಒಂದೇ ರೋಡ್. ಮಾಣಿ, ಇದು ವಿಟ್ಲ, ಪುತ್ತೂರು, ಈ ರೋಡ್ಗೆ ಹೋಗುವಂಥ, ಈ ಜಾಗಕ್ಕೆ ಹೋಗುವಂಥ ರೋಡ್. ನೋಡಿ, ಮೊನ್ನೆ ನಾಗಮಂಗಲದಲ್ಲಿ ಆದಂತಹ ಗಣೇಶೋತ್ಸವ ಇಷ್ಟೇ ಪೊಲೀಸರು ಬೇಕಾಗಿರಲಿಲ್ಲ. ಒಂದು 10 ಪೊಲೀಸರು ಜಾಸ್ತಿ ಹಾಕಿದರೆ ಏನಾಗ್ತಿತ್ತು? ಅಲ್ಲಿ ಗಣೇಶೋತ್ಸವ ನಡೀತಿತ್ತು. ಯಾವುದೇ ಪುಂಡು ಪೋಖರಿಗಳಿದ್ದರೂ ಕೂಡ ಅವ್ರಿಗೊಂದು ಭಯ ಇರಬೇಕಾಗಿತ್ತು. ಅಲ್ಲಿ ಸಾಗೋದಕ್ಕೆ ಬಿಡಲಿಲ್ಲ, ಗಲಾಟೆ ಆಯಿತು, 25 ಕೋಟಿ ನಷ್ಟ ಆಯಿತು, ಹಿಂದೂ ಮುಸ್ಲಿಂ ಗಲಾಟೆ ಥರ ಆಯಿತು. ಬಡವ ಹಿಂದೂ ಮುಸ್ಲಿಂಗಳು ತಮ್ಮ ಅಂಗಡಿ ಮುಗ್ಗಟ್ಟುಗಳನ್ನು ಕಳ್ಕೊಂಡ್ರು. ಹಾಗಂತ ಕೆಲವ್ರದ್ದೇನಪ್ಪ ಅಂತಂದರೆ, ಯಾಕೆ ಹೋಗಾರೆ ಗಣೇಶೋತ್ಸವ ಭಾರತದಲ್ಲಿ ಮಾಡಿದ್ರೆ ಇನ್ನೆಲ್ಲರೂ ಮಾಡಬೇಕು, ಭಾರತದಲ್ಲಿ ಮಾಡಬೇಕು. ಹಾಗಂತ ಈದ್ ಮಿಲಾದ್ ಮೆರವಣಿಗೆ ಮಾಡಬಾರ್ದು ಅಂತನ, ಅದನ್ನು ಮಾಡಬೇಕು. ಪೊಲೀಸರಿರೋದೇ ರಕ್ಷಣೆ ಕೊಡೋದಕ್ಕೆ. ಆದರೆ ಗಣೇಶೋತ್ಸವ ಮಾಡೋದಕ್ಕೆ ಇಡೀ ಪ್ರಪಂಚದಲ್ಲಿ ಒಂದೇ ದೇಶ ಇರೋದು, ಭಾರತ ಮಾತ್ರ. ಅದನ್ನು ಇಲ್ಲಿ ಮಾಡಬೇಡಿ, ಅಲ್ಲಿ ಮಾಡಬೇಡಿ ಅಂತ ಯಾರು ಹೇಳಲೂಬಾರದು. ಯಾಕಂತಂದರೆ ಇಡೀ ಭಾರತ ದೇಶವನ್ನು 1947ರಲ್ಲಿ ಜಾತಿ ಧರ್ಮದ ಆಧಾರದಲ್ಲಿ 3 ತುಂಡು ಮಾಡಲಾಗಿದೆ. ಒಂದು 71ರಲ್ಲಿ ಭಾರತ, ಪಾಕಿಸ್ತಾನ, ಮತ್ತೊಂದು ಬಾಂಗ್ಲಾದೇಶ. ತಮ್ಮ ಆಸ್ತೆ, ತಮ್ಮ ಅಸ್ಮಿತೆಯನ್ನು ಭಾರತದಲ್ಲಿ ಮಾಡೋದು ಇನ್ನೇನು ಮಾಡಬೇಕು? ಒಂದು ವೇಳೆ ನಾಗಮಂಗಲದಲ್ಲಿ ಮೆರವಣಿಗೆ ಹೋಗುವಂಥ ಸಂದರ್ಭದಲ್ಲಿ ಈ ಥರ ಆವಾಜ್ ಹಾಕಿದ್ರಾ, ನಾಳೆ ನೋಡ್ಕೋತೀನಿ ಯಾರಾದರೂ ಹೇಳಿದ್ರೆ ಅವನ ಹೆಡೆಬರಿ ಕಟ್ಟಿ ಯಾರು ಬೇಡ ಅಂದರು. ಇಲ್ಲಿ ಆವಾಜ್ ಹಾಕಿದವನು ಯಾರು? ಅವನು ಅಲ್ವಾ? ಪೊಲೀಸರಿರೋದು ಯಾಕೆ? ಪೊಲೀಸ್ ಸ್ಟೇಷನ್ಗಳಿರೋದು ಯಾಕೆ? ಎಷ್ಟೇ ನಾಗರಿಕತೆಯ ಪಾಠ ಹೇಳ್ಕೊಂಡ್ರು ಕೂಡ ಕೊಲೆ ಸುಲಿಗೆ ಎದ ನೋಡಿ ಆಗ್ತಾನೆ ಇರುತ್ತೆ. ಅದಕ್ಕಾಗಿ ಪೊಲೀಸರಿರೋದು, ಅದಕ್ಕಾಗಿ FIR ಇರೋದು. ಹಾಗೆಯೇ ಪೊಲೀಸರು ಆ ಸಂದರ್ಭದಲ್ಲಿ ಈಗ ಇಡೀ ದೇಶಾದ್ಯಂತ 90 ಕೋಟಿ ಜನ ವೋಟ್ ಮಾಡ್ತಾರೆ. ಅತಿ ಸೂಕ್ಷ್ಮ ಪ್ರದೇಶ ಇರುತ್ತೆ, ಗಲಾಟೆ ಆಗುವಂಥ ಪ್ರದೇಶ ಇರುತ್ತೆ. ಮಾಡಬೇಡಿ ಅಂತ ಹೇಳ್ತೀವಿ, ಅಲ್ಲಿ ವೋಟಿಂಗು ಮಾಡ್ತೀವಲ್ವಾ, ಪೊಲೀಸರನ್ನು ಹಾಕಿನೋ ಮತ್ತೊಂದು. ಅದೇ ಥರ ಸೂಕ್ಷ್ಮ ಪ್ರದೇಶ ಇರಬಹುದು, ಮಾಡದೇ ಇರಿಂದಂದರೆ ಮತ್ತೆ ಅವತ್ತು ಯಾಕೆ ಕೊಟ್ರಿ ನೀವು? ಭಾರತ ಮತ್ತು ಪಾಕಿಸ್ತಾನ ಅಂತೇಳಿ ವಿಭಜನೆ ಯಾಕೆ ಮಾಡಿದ್ರಿ ಧರ್ಮದ ಆಧಾರದಲ್ಲಿ?